ಗ್ರೀನ್ ಇದು ರಾಜ್ ವಿಜಯ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಟ್ರೇಲರ್ನಲ್ಲಿ ಸಿನಿಮಾದಲ್ಲಿರೋ ತುಂಬಾ ಎಲಿಮೆಂಟ್ಗಳನ್ನ ತೋರಿಸಿದ್ದಾರೆ ಅನ್ನಿಸ್ತು. ಇನ್ಫ್ಯಾಕ್ಟ್ ಈ ಸಿನಿಮಾದ ಸಣ್ಣ ಕಾನ್ಸೆಪ್ಟ್ನ ಅವರೇ ಟ್ರೇಲರ್ನಲ್ಲಿ ಹೇಳಿದ್ದಾರೆ. ಅದೇನಪ್ಪಾ ಅಂದ್ರೆ ಇಲ್ಲೊಂದು ಹೂ ಇದೆ, ಅದರಿಂದ ಸಿಗೋ ಒಂದು ಲಿಕ್ವಿಡ್ನ ಕುಡಿದ್ರೆ ನಿಮಗೆ ಮರಣನೇ ಇಲ್ಲ. ಕಾನ್ಸೆಪ್ಟ್ ಮೇಲೆ ಈ ಮೂವಿ ಮೂವ್ ಆಗುತ್ತೆ. ಈ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅದನ್ನ ಹುಡ್ಕೋದ್ರಲ್ಲಿ ಮೇನ್ ಲೀಡ್ಗಳು ತುಂಬಾನೇ ಎಡವಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಉಳಿದಂತ ಸೈಂಟಿಸ್ಟ್ ಒಬ್ಬ ಸೈಂಟಿಸ್ಟಿಗೆ ಆ ಹೂವು ಇಲ್ಲಿ ಸಿಕ್ಕಿದೆ, ಮತ್ತೆ ಅದನ್ನ ಅವನು ಕುಡಿದಿದ್ದಾನೆ ಕೂಡ. ಆದ್ರೆ ಅವನು ಕುಡಿದ ತಕ್ಷಣ ಇಮ್ಮೋರ್ಟಲ್ ಆಗ್ಬೇಕು ಅಂದ್ರೆ ಸಾಯಲೇಬಾರ್ದಿತ್ತು. ಆದ್ರೆ ಅದು ಕುಡಿದ ತಕ್ಷಣ ಅವನು ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗಿದ್ದಾನೆ. ಇನ್ನು ಈ ಕಾಡಿನಲ್ಲಿ ದೊಡ್ಡ ಮೊಟ್ಟೆಗಳನ್ನ ತೋರಿಸಿದ್ದಾರೆ, ಅದು ದೊಡ್ಡ ಕ್ರೀಚರ್ನು ಅನ್ನೋ ಹಾಗೆ. ಕೊನೆಯದಾಗಿ ವಿಚಿತ್ರವಾದ ಪ್ರಾಣಿ ಹೊರ ಬರ್ತಿರೋದ್ರನ್ನು ತೋರಿಸಿದ್ದಾರೆ. ಇಷ್ಟು ವಿಚಿತ್ರವಾಗಿದೆ ಅನ್ನೋದು ಕೂಡ ಅಂಡ್ ಇಷ್ಟು ವಿಚಿತ್ರವಾಗಿದೆ ಅನ್ನೋ ಅಷ್ಟರಲ್ಲಿ ಮೇಜರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ನ ನಮಗೆ ತಿಳಿಸಿದ್ದಾರೆ. ಕಾಡು ತನ್ನ ಪ್ಯಾಟರ್ನ್ ನ ಚೇಂಜ್ ಮಾಡುತ್ತೆ, ತಮ್ಮ ಪೊಸಿಷನ್ ನ ಚೇಂಜ್ ಮಾಡುತ್ತೆ ಅನ್ನೋ ವಿಷಯನ ತಿಳಿಸಿದ್ದಾರೆ. ಇದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಟ್ರೇಲರ್ ನ ಹೈಲೈಟಿಂಗ್ ಪಾಯಿಂಟ್ ಅಂತಾನು ಹೇಳ್ಬೋದು. ಇವೆಲ್ಲ ಈ ಟ್ರೇಲರ್ ನಲ್ಲಿ ತೋರಿಸಿರೋ ಎಲಿಮೆಂಟ್ ಗಳು. ಇವೆಲ್ಲ ಬಿಟ್ಟು ಕೂಡ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಗಳಿದ್ವು. ಇನ್ನೊಬ್ಬ ಸೈಂಟಿಸ್ಟ್ ಇದ್ದಾನೆ, ಅವನು ಹಲವು ರೀತಿಯ ಪ್ಲಾಂಟ್ಸ್ ಗಳನ್ನ ಬೆಳೆಸ್ತಿದ್ದಾನೆ ಅಂಡ್ ಆಲ್ಸೋ ಅವನು ಏನೋ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಿದ್ದಾನೆ ಮನುಷ್ಯರುಗಳ ಜೊತೆ. ಈ ಕಡೆ ಫಾರೆಸ್ಟ್ ಆಫೀಸರ್ ಕೂಡ ಹೂವನ್ನ ಹುಡುಕ್ತಿದ್ದಾರೆ. ಅಲ್ಲಿರೋ ರಹಸ್ಯಗಳಿಂದ ಅವರಿಗೆ ತಲೆನೋವಾಗಿದೆ. ಆಲ್ಸೋ ಇಲ್ಲಿ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರಿಗೆ ಏನೋ ಆಗ್ತಾ ಇದೆ. ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಟ್ರೇಲರ್ ನ ಕಂಡುಬರೋ ಮಾಡಿದಾವೆ ಅಂತಾನೆ ಹೇಳ್ಬೋದು. ಸಿನಿಮಾದ ಆಂಬಿಷನ್ ಸ್ವಲ್ಪ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಸೈಫೈ ಮೂವಿ ತರ ಮತ್ತೆ ಟೈಮ್ ಟ್ರಾವೆಲ್ ಮೂವಿ ತರ ಅನಿಸ್ತಿದೆ. ಸ್ವಲ್ಪ ಯೂನಿಕ್ ಆಗಿ ಕಾಣ್ತಿದೆ. ಬಟ್ ಇದು ಬರೀ ಟ್ರೇಲರ್ ಮಾತ್ರ ಸೀಮಿತ. ಮೂವಿಲೂನು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿರುತ್ತೆ ಅಂತ ಮೂವಿ ಬಂದ್ಮೇಲೆ ನೋಡ್ಬೇಕಾಗುತ್ತೆ. ಈ ಮೂವಿ ಬೇಗ ಥಿಯೇಟರ್ಗೆ ಬಂದು ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಸೊ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.